ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು 2024 ಮತ್ತೆ 25ನೇ ಸಾಲಿನಲ್ಲಿ ಈ ಒಂದು SSP ಸ್ಕಾಲರ್ಶಿಪ್ ಹಾಕಿದ್ರಿ ಅಂದ್ರೆ ಹಿಂದಿನ ವರ್ಷ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕಿದ್ರಿ, ಸೊ ತುಂಬಾ ಜನಕ್ಕೆ ಅಮೌಂಟ್ ಬಂದಿದೆ. ಮತ್ತೆ ಆಲ್ಮೋಸ್ಟ್ ಇನ್ನೂ ಒಂದು 50% ವಿದ್ಯಾರ್ಥಿಗಳಿಗೆ ಇನ್ನು ಈ ಒಂದು SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಓಕೆ, ಈ ಒಂದು ವಿದ್ಯಾರ್ಥಿಗಳಿಗೆ ಏನ್ ಇವಾಗ ಒಂದು ಅರ್ಧ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ, ಇನ್ನು ಸ್ವಲ್ಪ ಉಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರುತ್ತಾ ಇಲ್ವಾ? ಓಕೆ, ಬಂದ್ರೆ ಅಮೌಂಟ್ ಯಾವಾಗ ಬರ್ಬೋದು, ಮತ್ತೆ ಇವಾಗ ಯಾವ ಒಂದು ಕಂತಿನ ಹಣ ಬಿಡುಗಡೆ ಆಗಿದೆ, ಇನ್ನು ನೆಕ್ಸ್ಟ್ ಯಾವ ನೆಕ್ಸ್ಟ್ ಕಂತಿನ ಹಣ ವಿದ್ಯಾರ್ಥಿಗಳಿಗೆ ಯಾವಾಗ ಸ್ಯಾಂಕ್ಷನ್ ಆಗ್ಬಹುದು. ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದ್ ವೇಳೆ ನೋಡಬಹುದು ನೀವು ಇವಾಗ 1 to 10th ಆಗಿರ್ಬೋದು, ಅಥವಾ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಿಗ್ರಿಯಲ್ಲಿ BA BSc BCom ಆಗಿರ್ಬೋದು, ಅಥವಾ ಪ್ರೊಫೆಷನಲ್ ಕೋರ್ಸ್ ಆಗಿರುವಂತಹ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, B.Ed ಆಗಿರ್ಬೋದು, ಯಾವುದೇ ಒಂದು ಕೋರ್ಸ್ ನ ವಿದ್ಯಾರ್ಥಿಗಳು ಬಂದ್ಬಿಟ್ಟು 2024ರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ, ಸೊ ಫೈನಲ್ ಆಗಿ ಇಲ್ಲಿ ನೋಡಬಹುದು ಇವಾಗ 1 ರಿಂದ 10ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಒಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಅಮೌಂಟ್ ರೀಚ್ ಆಗಿದೆ. ಓಕೆ, ಇನ್ನು ನೋಡಬಹುದು ತುಂಬಾ ಜನ ವಿದ್ಯಾರ್ಥಿಗಳಿಗೆ PUC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜನಕ್ಕೆ ಇನ್ನು ಕೂಡ ಅಮೌಂಟ್ ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಆಗಿಲ್ಲ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅವರಿಗೆ ಇವಾಗ ಮೊದಲನೇ ಕಂತಿನ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಮೊದಲನೇ ಕಂತಿನ ಅಮೌಂಟ್ ಅಲ್ಲಿ ನೋಡಬಹುದು ಒಂದು 50% ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಆಲ್ರೆಡಿ ಒಂದು ಅವರ ಒಂದು ಬ್ಯಾಂಕ್ ಅಕೌಂಟ್ ಗೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಬಂದಿದೆ. ಓಕೆ, ಇಲ್ಲಿ ಯಾಕೆ ಇಷ್ಟೊಂದು ಲೇಟ್ ಆಗಿದೆ ಅಂದ್ರೆ 50% ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ, ಇನ್ನೂ ಕೂಡ ಉಳಿದಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾಕೆ ಬಂದಿಲ್ಲ, ಮತ್ತೆ ಅವರಿಗೆ ಅಮೌಂಟ್ ಬರುತ್ತಾ ಅಥವಾ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತಾ? ಆಲ್ರೆಡಿ 2025ರಲ್ಲಿ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಗೆ ನೋಡಬಹುದು ಇದೇ ತಿಂಗಳು ಒಂದು 30ನೇ ತಾರೀಕು ಒಂದು ಕೊನೆ ದಿನಾಂಕ ಇದೆ. ಅಂದ್ರೆ ಇನ್ನು 8 ದಿನಗಳ ಮಾತ್ರ ಒಂದು ಅವಕಾಶ ಇದೆ. ಆಲ್ಮೋಸ್ಟ್ ನೋಡಬಹುದು ಇವಾಗ ತುಂಬಾ ಜನ ಬಂದ್ಬಿಟ್ಟು 2024ರಲ್ಲಿ ಅಪ್ಲಿಕೇಶನ್ ಹಾಕಿರುವಂತ ಅಮೌಂಟೇ ಬಂದಿಲ್ಲ. ಸೊ ಇವಾಗ ಹಾಕಿದ್ರೆ ಏನ್ ಬರುತ್ತೆ ಅಂತ ಹೇಳಿ ತುಂಬಾ ಜನ ಇನ್ನೂ ಕೂಡ ಯಾವುದೇ ರೀತಿ ಅಪ್ಲಿಕೇಶನ್ ಕೂಡ ಹಾಕಿಲ್ಲ. ಸೊ ಯಾರು ಕೂಡ ಆ ಒಂದು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಬಹುದು ಏನ್ ಇವಾಗ ರಾಜ್ಯ ಸರ್ಕಾರದಿಂದ ಏನ್ ಇವಾಗ ಒಂದು ಗ್ಯಾರಂಟಿ ಯೋಜನೆಗಳ ಏನೊಂದು ಡಿಕ್ಲರೇಷನ್ ಏನ್ ಮಾಡಿದ್ದಾರೆ, ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಅಂದ್ರೆ ಅಮೌಂಟ್ ಅಂತೂ ಕ್ಯಾನ್ಸಲ್ ಆಗಲ್ಲ, 100% ಅಮೌಂಟ್ ಅಂತೂ ಬಂದೇ ಬರುತ್ತೆ. ಟೋಟಲ್ ಆಗಿ ವಿದ್ಯಾರ್ಥಿಗಳಿಗೆ 3 ಕಂತಲ್ಲಿ ಅಮೌಂಟ್ ಬರಬೇಕು. ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದ ತಕ್ಷಣ ಒಂದು 15 ದಿನಗಳಲ್ಲಿ ಯಾರೆಲ್ಲ ಬೇಗ ಅಪ್ಲಿಕೇಶನ್ ಹಾಕ್ತಾರೆ ಅಂತ ವಿದ್ಯಾರ್ಥಿಗಳು ಮೊದಲನೇ ಕಂತಿನ ಒಂದು ಲಿಸ್ಟ್ ಅಲ್ಲಿ ಅವರ ಹೆಸರು ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಬೇಗ ಅಪ್ಲಿಕೇಶನ್ ಹಾಕಿದ್ರೆ ಫಸ್ಟ್ ಕಂತಲ್ಲಿ ನಿಮ್ಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಲೇಟ್ ಆಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಅಂತ ವಿದ್ಯಾರ್ಥಿಗಳು ಸೆಕೆಂಡ್ ಕಂತ ಆಗಿರ್ಬೋದು ಅಥವಾ 3ನೇ ಕಂತಿನಲ್ಲಿ ನಿಮ್ದು ವೇಟಿಂಗ್ ಅಲ್ಲಿ ಇರುತ್ತೆ. ಅಂದ್ರೆ 100% ಅಮೌಂಟ್ ಅಂತೂ ಬರುತ್ತೆ. ಇವಾಗ ನೋಡಬಹುದು ಇವಾಗ ರಾಜ್ಯ ಸರ್ಕಾರಿ ಸ್ಕೀಮ್ ಏನ್ ಇವಾಗ ಒಂದು ಹಲವಾರು ಒಂದು ಗ್ಯಾರಂಟಿ ಯೋಜನೆಗಳ ಏನೊಂದು ಲಾಂಚ್ ಮಾಡಿದ್ದಾರೆ. ಇಲ್ಲಿ ಮಹಿಳೆಯರಿಗೆ 2,000 ಕೊಡೋದಾಗಿರ್ಬೋದು, ಅಥವಾ ಡಿಗ್ರಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 3,000 ಕೊಡೋದಾಗಿರ್ಬೋದು. ಇವಾಗ ಕರೆಂಟ್ ಬಿಲ್ ಫ್ರೀ ಏನ್ ಮಾಡಿದ್ದಾರೆ, ಮತ್ತೆ ಬಸ್ ಕೂಡ ಫ್ರೀ ಮಾಡಿದ್ದಾರೆ. ಇವೆಲ್ಲಕ್ಕೂ ಕೂಡ ಇಲ್ಲಿ ಅಮೌಂಟ್ ಸಾಕಾಗ್ತಿಲ್ಲ, ಅಂದ್ರೆ ಅಮೌಂಟ್ ಇಲ್ಲಿ ಸಾಲ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ. ಸೊ 100% ಅಂತೂ ಅಮೌಂಟ್ ಬಂದೇ ಬರುತ್ತೆ, ಸ್ವಲ್ಪ ಲೇಟ್ ಕೂಡ ಆಗ್ಬೋದು. ಆಲ್ಮೋಸ್ಟ್ ಈ ಒಂದು 2ನೇ ಕಂತಿನ ಅಮೌಂಟ್ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ನೋಡೋದಾದ್ರೆ ಅಕ್ಟೋಬರ್ ಒಂದು 15ನೇ ತಾರೀಕಿನ ನಂತರ ನಿಮ್ಗೆ ವಿದ್ಯಾರ್ಥಿಗಳಿಗೆ ಅಮೌಂಟ್ 2ನೇ ಕಂತಿನ ಈ ಒಂದು SSP ಸ್ಕಾಲರ್ಶಿಪ್ ಯಾರೆಲ್ಲ 2024ರಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಅಂತ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ. ಮತ್ತೆ ಇವಾಗ ಯಾರೆಲ್ಲ 2025ರಲ್ಲಿ ಇವಾಗ ಪ್ರೀ ಮೆಟ್ರಿಕ್ ಆಗಿರ್ಬೋದು ಅಥವಾ ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಇದೇ ಒಂದು ಸೆಪ್ಟೆಂಬರ್ 30ನೇ ತಾರೀಕು ಒಂದು ಕೊನೆ ದಿನಾಂಕ ಆಗಿರುತ್ತೆ. ಸೊ ಆದಷ್ಟು ಯಾರೆಲ್ಲ PUC ಓದ್ತಾ ಇರ್ಬೋದು ಅಥವಾ ಡಿಗ್ರಿ ಓದ್ತಾ ಇರ್ಬೋದು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ. ಇನ್ನು 1 ರಿಂದ 10ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 30ನೇ ತಾರೀಕು ಅನ್ನೋದು ನಿಮ್ಗೆ ಅವಕಾಶ ಇದೆ. ಇನ್ನೂ ಕೂಡ 1 ತಿಂಗಳ ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. PUC ಡಿಗ್ರಿ ಮತ್ತೆ ಪ್ರೊಫೆಷನಲ್ ಕೋರ್ಸ್ ಯಾರೆಲ್ಲ ಓದ್ತಾ ಇದ್ದೀರಾ, ಇವಾಗ ಪ್ರೊಫೆಷನಲ್ ನೀವು PG ಕೋರ್ಸ್ ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಇವಾಗ ಏನೊಂದು CET ಮುಖಾಂತರ ಅಡ್ಮಿಷನ್ ಮಾಡಿರ್ತೀರಾ, ಸೊ ನಿಮ್ದು ಇನ್ನು ಕೂಡ ಈ ಒಂದು ಸ್ಕಾಲರ್ಶಿಪ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ ಇನ್ನು 1 ತಿಂಗಳಿಗಿಂತ ಜಾಸ್ತಿ ನಿಮ್ಗೆ ಅವಕಾಶನ ಕೊಡ್ತಾರೆ. ಸೊ ನೀವು ಯಾವುದೇ ರೀತಿಯಾಗಿರುವಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ಆದಷ್ಟು ನೋಡಬಹುದು. ಮತ್ತೆ ತುಂಬಾ ಜನಕ್ಕೆ ಈ ಒಂದು 2025ರಲ್ಲಿ ಇವಾಗ ಏನು ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದಾರೆ, ಸೊ ಈ ಒಂದು ಹಾಕಿರುವಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡಬಹುದು. ಅಂದ್ರೆ ತುಂಬಾ ಜನ ಕೇಳ್ತಾ ಇರ್ತೀರಾ ಅಂದ್ರೆ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿ. ಓಕೆ, ಇವಾಗ 2025ರಲ್ಲಿ ಅಪ್ಲಿಕೇಶನ್ ಹಾಕಿರುವಂತ ವಿದ್ಯಾರ್ಥಿಗಳದ್ದು ಅಮೌಂಟ್ ಇಲ್ಲಿ ಹೋಲ್ಡ್ ಅಲ್ಲಿ ಇರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಒಂದು 4 ರಿಂದ 5 ತಿಂಗಳ ನಂತರ ನಿಮ್ಗೆ 100% ಈ ಒಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. 2024ರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರೆ ಇವಾಗ ಮೊದಲನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಆಗಿದೆ.
ಇನ್ನು 2ನೇ ಕಂತು ಮತ್ತೆ 3ನೇ ಕಂತು ಅಮೌಂಟ್ ಸ್ಯಾಂಕ್ಷನ್ ಆದ್ಮೇಲೆ ನಿಮ್ಗೆ ಫೈನಲ್ ಆಗಿ ಈ ಒಂದು 2025 ಅಮೌಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ಯಾಂಕ್ಷನ್ ಆಗೋಕೆ. ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಇವಾಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರಿ, ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಕ್ಲೋಸ್ ಆಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರಿ ಅಂತ ವಿದ್ಯಾರ್ಥಿಗಳಿಗೆ ಇನ್ನೇನು 1 ಅಥವಾ 1.5 ತಿಂಗಳಲ್ಲಿ ನಿಮ್ಗೆ 100% ಈ ಒಂದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಂಗೇನಾದ್ರು ಅಮೌಂಟ್ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದ್ರೆ ನಾನು ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಆದ್ರಿಂದ ಪ್ರತಿಯೊಬ್ರು ಯಾರೆಲ್ಲ ನೋಡ್ತಾ ಇದ್ರ ಪ್ರತಿಯೊಬ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ತಪ್ಪದೆ ಶೇರ್ ಮಾಡಿ, ಅಂದ್ರೆ ಅವ್ರಿಗೂ ಈ ಮಾಹಿತಿ ಕೂಡ ಗೊತ್ತಾಗ್ಲಿ ಅಂತ ಹೇಳ್ತಾ, ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಪ್ರತಿಯೊಂದು ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನದಲ್ಲಿ. ನಮಸ್ಕಾರ.